ಲಕ್ಕುಂಡಿಯ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಎದುರುಗಡೆ ಉತ್ಖನನ ಇವತ್ತು 7ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು. ಜೊತೆಗೆ ಆ ಒಂದು ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಎದುರುಗಡೆ ಇರುವಂತಹ ಈ ಒಂದು ಸಿದ್ದರಬಾವಿ ಸಾಕಷ್ಟು ಹಾಳಾಗಿ ಹೋಗಿರುವಂತದ್ದು, ಅವ್ಯವಸ್ಥೆ ಆಗರವಾಗಿ ಕಾಣ್ತಾ ಇರುವಂತದ್ದು ನೋಡ್ತಾ ಇರಬಹುದು. ಈ ಒಂದು ಉತ್ಖನನದ ಎದುರುಗಡೆನೆ ಈ ಒಂದು ಸಿದ್ದರಬಾವಿ ಅಂತ ಹೇಳಿ ಸಾಕಷ್ಟು ಇತಿಹಾಸದ ದಾಖಲೆಗಳನ್ನ ಹೊಂದಿರುವಂತಹ ಒಂದು ಸಿದ್ದರಬಾವಿ ಅಂತಾನೆ ಹೇಳ್ಬೋದು. ಪ್ರಮುಖವಾಗಿ ಈ ಒಂದು ಪುಷ್ಕರಣಿ ಅಂತ ಹೇಳ್ತಾ ಇದಾರೆ, ಜೊತೆಗೆ ಏನು ಬಾವಿ ಅಂತ ಹೇಳ್ತಾ ಇದಾರೆ. ಸಾಕಷ್ಟು ಈ ಒಂದು ಸೆಲಿ ಕೂಡ ಇರುವಂತದ್ದು, ಅಂದ್ರೆ ಜಲ ಕೂಡ ಇಲ್ಲಿ ಹತ್ತಿದೆ. ಹೀಗಾಗಿ ಪ್ರಮುಖವಾಗಿ ಇದು ಪ್ರಾಚೀನ ಕಾಲದ ಸಾಕಷ್ಟು ರಾಜಮನೆತಗಳಿಂದ ಏನು ಹಾಳಿ ಹೋಗಿರುವಂತ ಈ ಒಂದು ಏನು ಸಿದ್ದರಬಾವಿ ಇದೆ. ಸಾಕಷ್ಟು ಇಲ್ಲಿ ಕುಡಿಯ ನೀರಿಗಾಗಿರ್ಬೋದು ಮತ್ತೆ ಕೃಷಿಗೆ ಕೂಡ ಸಾಕಷ್ಟು ಉಪಯೋಗ ಆಗಿತ್ತು. ಆ ಒಂದು ಇತಿಹಾಸವನ್ನು ಕೂಡ ಈ ಒಂದು ಹೆಬ್ಬಾಗಿಲಿನಲ್ಲಿ ಏನು ಕೆತ್ತನೆ ಮಾಡಿದ್ದಾರೆ ನೋಡ್ತಾ ಇರಬಹುದು. ಈ ಒಂದು ಏನು ಹೆಬ್ಬಾಗಿಲಿನ ಮೇಲ್ಗಡೆ ಏನು ಎಡಭಾಗದಲ್ಲಿ ಏತ ನೀರಾವರಿ ಮೂಲಕ ಈ ಒಂದು ಬಾವಿಯಿಂದ ನೀರನ್ನ ಏನು ನೀರಾವರಿಗೆ ಕಾಲುವೆ ಮೂಲಕ ನೀರಾವರಿಗೆ ಬಳಸ್ತಾ ಇರುವುದನ್ನ ಇಲ್ಲಿ ಕೆತ್ತನೆ ಕೂಡ ಮಾಡಲಾಗಿದೆ ನೋಡ್ತಾ ಇರಬಹುದು. ಕೃಷಿ ಪ್ರಮುಖ ಈ ಒಂದು ಭಾಗದ ಒಂದು ಉದ್ಯೋಗ ಕೂಡ ಆಗಿತ್ತು. ಹೀಗಾಗಿ ಈ ಒಂದು ಜನರ ಮತ್ತ ಈ ಒಂದು ಏನು ಪ್ರಾಚೀನ ಕಾಲದ ಸಾಕಷ್ಟು ಏನು ರಾಜಮನೆತಗಳು ಈ ಒಂದು ಬಾವಿಯಿಂದ ಸಾಕಷ್ಟು ನೀರನ್ನು ಉಪಯೋಗ ಮಾಡ್ತಿದ್ವು ಅನ್ನುವಂತ ಒಂದು ಇತಿಹಾಸ. ಆದ್ರೆ ಇವತ್ತು ಈ ಒಂದು ಏನು ಬಾವಿ ಇದೆ ಸಾಕಷ್ಟು ಅವ್ಯವಸ್ಥೆ ಆಗರದಿಂದ ಕೂಡಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಈ ಒಂದು ಸುತ್ತಮುತ್ತಲಿನ ಗೋಡೆ ಇದೆ, ಆ ಬಾವಿ ಸುತ್ತಲೂ ಇರುವಂತಹ ಗೋಡೆ ಸಾಕಷ್ಟು ಕಸ ಕಡ್ಡಿಯಿಂದ ತುಂಬಿ ಹೋಗಿರುವಂತದ್ದು. ಜೊತೆಗೆ ಆ ನೀರು ಕೂಡ ಪಾಚಿಗಟ್ಟಿರುವಂತದ್ದು. ಪ್ರಮುಖವಾಗಿ ಇತ್ತೀಚೆಗೆ ಒಂದು 4-5 ವರ್ಷಗಳಿಂದ ಈ ಒಂದು ಬಾವಿಯನ್ನ ಬಳಸೋದನ್ನ ಬಿಟ್ಟಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಇಲ್ಲಿ ಜನರು ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಸರಿಯಾಗಿ ನಿರ್ವಹಣೆ ಇಲ್ಲದಕ್ಕೆ ಈ ರೀತಿಯಾಗಿ ಹಾಳಾಗಿ ಹೋಗ್ತದೆ. ಹೀಗಾಗಿ ಅಂದ್ರೆ ಗಲೀಜಾಗಿರುತ್ತ ನೀರನ್ನ ಹೊರತೆಗೆದು ಅಂದ್ರೆ ಇದನ್ನ ದುರಸ್ತಿ ಮಾಡಿದ್ರೆ ಇನ್ನು ಸಾಕಷ್ಟು ಈ ಭಾಗಕ್ಕೆ ಈಗ ಲಕ್ಕುಂಡಿ ಗ್ರಾಮಕ್ಕೆ ಒಂದು ಕುಡಿಯ ನೀರಿನ ಯೋಜನೆ ಕುಡಿಯ ನೀರಕ್ಕ ಉಪಯೋಗಕ್ಕಾಗ್ಲಿ ಅಥವಾ ಇಲ್ಲಿ ಬರ್ತಕ್ಕಂತ ಸ್ಥಳೀಯರಿಗೆ ಏನು ಇತಿಹಾಸಕಾರರಿಗೆ ಪ್ರವಾಸಿಗರಿಗೆ ಬಹಳಷ್ಟು ಒಂದ್ ರೀತಿ ನೋಡೋದಕ್ಕೆ ಮನರಂಜನೆ ಕೂಡ ಸಿಗ್ತಾ ಇದೆ. ಜೊತೆಗೆ ಸಾಕಷ್ಟು ಯುವಕರು ಕೂಡ ಬೇಸಿಗೆ ಕಾಲದಲ್ಲಿ ಈ ಒಂದು ಬಾವಿಯಲ್ಲಿ ಈಜು ಕೂಡ ಮಾಡ್ತಾ ಇದ್ರು ಅನ್ನೋಂತ ಮಾಹಿತಿ ಇಲ್ಲಿನ ಜನರು ಹೇಳ್ತಾ ಇದ್ದಾರೆ. ಒಟ್ಟಾರೆ ಹೇಳ್ಬೇಕಂತಂದ್ರೆ ಏನು ಸರ್ಕಾರ ಈಗಾಗಲೇ ಏನು ಉತ್ಖನನ ಕಾರ್ಯ ಈ ಒಂದು ಗ್ರಾಮದಲ್ಲಿ ಏನು ಮಾಡ್ತಾ ಇದೆ. ಜೊತೆಗೆ ಏನು ಇದೇ ಸಿದ್ದರಬಾವಿ ಪಕ್ಕದಲ್ಲಿನೇ ಏನು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕಲ್ಲಿನ ರಸ್ತೆ ಕೂಡ ಇರುವಂತದ್ದು. ಹೀಗಾಗಿ ಅದನ್ನೇ ಉತ್ಖನನ ಮಾಡ್ತಾ ಇದ್ರೆ ಕೇವಲ ರಸ್ತೆ ಮಾತ್ರ ಉತ್ಖನನ ಮಾಡೋದ್ರ ಜೊತೆಗೆ ಇದನ್ನು ಕೂಡ ಅಂದ್ರೆ ಈ ಸಿದ್ದರಬಾವಿಯನ್ನು ಕೂಡ ಸಂಪೂರ್ಣವಾಗಿ ಒಂದು ದುರಸ್ತಿ ಮಾಡಿ ಮತ್ತೆ ಇತಿಹಾಸಕ್ಕೆ ಏನು ಜನರು ಪ್ರವಾಸಿಗರೇ ನೋಡೋದಕ್ಕೆ ಬರ್ತಾರೆ ಅದನ್ನ ಆಕರ್ಷಣೀಯವಾಗಿ ಮತ್ತೆ ಇದನ್ನ ಅಭಿವೃದ್ಧಿ ಪಡಿಸಿದ್ರೆ ಸಾಕಷ್ಟು ಅನುಕೂಲ ಆಗುತ್ತೆ ಅನ್ನುವಂತ ಮಾಹಿತಿಯನ್ನ ಇಲ್ಲಿನ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಪ್ರಕಾಶ್ ಜೊತೆ ಸುರೇಶ್ ಕಡ್ಲಿಮಟ್ಟಿ, ನ್ಯೂಸ್ ಫಸ್ಟ್, ಗದಗ.